2025ರ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬ ಕರ್ನಾಡು ಮನೆ ಮಾಡಿರ್ತಕ್ಕಂಥ ಈಗ ಸಂಕ್ರಾಂತಿ ಹಬ್ಬ. ಈ ಒಂದು ಸಂದರ್ಭದಲ್ಲಿ KD ಚಿತ್ರದ ನಾಯಕಿ ರೇಷ್ಮಾ ನಾಣಯ್ಯ ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಈ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬ, ಈ ವರ್ಷ ಎಷ್ಟು ಸ್ಪೆಷಲ್ ನಿಮಗೆ ಅಂತ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವರ್ಷದ ಮೊದಲನೇ ಹಬ್ಬ, ಸೊ ಒಂದು ಒಳ್ಳೆ ಮನಸ್ಸಿಂದ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ ಆಚರಿಸೋಣ. ಇಡೀ ವರ್ಷ ಎಲ್ಲರಿಗೂ ಒಳ್ಳೇದಾಗಬೇಕು. ನಾವು ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ಕೋತೀವಿ, ಬಟ್ ಈ ವರ್ಷ KD ಟೀಮ್ ಜೊತೆಗೆ ನಾನು ಸೆಲೆಬ್ರೇಟ್ ಮಾಡ್ತಿದ್ದೀನಿ, ಸೊ ಅದು ನಂಗೆ ತುಂಬ ಸ್ಪೆಷಲ್. ಈಗಾಗಲೇ ಸದ್ಯ UI ಸಿನಿಮಾದ ಸಕ್ಸಸ್ ಸಂಭ್ರಮದಲ್ಲಿದ್ರಿ. UI 2024ರಲ್ಲಿ ನಿಮಗೆ ಒಳ್ಳೆ ಹಿಟ್ ಕೊಟ್ಟಂಥ ಸಿನಿಮಾ ಸದ್ಯ KD. ಈ ಒಂದು ಸಂಭ್ರಮವನ್ನು ಹೇಗೆ ಈ ವರ್ಷ ಸೆಲೆಬ್ರೇಟ್ ಮಾಡ್ತೀರಾ? ತುಂಬ ಖುಷಿಯಾಗುತ್ತೆ. UI ಸಿನಿಮಾನ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಮಾಡಿದ್ದಕ್ಕೆ ಎಲ್ರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಪ್ರೀತಿ ತೋರಿಸಿದ್ರು ಆ ಪಾತ್ರಕ್ಕೆ ಆಗಲಿ ಅಥವಾ ಸಿನಿಮಾಗಾಗಲಿ. ಉಪೇಂದ್ರ ಸರ್ ನಿರ್ದೇಶನ ಸುಮಾರು ವರ್ಷಗಳಾದಮೇಲೆ ಬಂದು ಜನರು ಕಾಯ್ತಿದ್ರು, ಸೊ ಅದನ್ನ ತುಂಬ ಚೆನ್ನಾಗಿ ಸ್ವೀಕರಿಸಿದ್ರು. ಇವಾಗ ಹೊಸ ವರ್ಷ, ಹೊಸ ಸಿನಿಮಾಗಳು ಬರುತ್ತೆ. ಈ ವರ್ಷ ನಂಗೆ KD ಸಿನಿಮಾ ಇವಾಗ ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ಅದು ಸರ್ ನಾವು ಕಾಯ್ತಿದ್ದೀವಿ ಯಾವಾಗ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾರೆ ಅಂತ. ಬಟ್ ಅದೇ UI ಸಿನಿಮಾ ಸಕ್ಸಸ್ಸಲ್ಲಿ ಖುಷಿಯಿಂದ ಇವಾಗ KD ಸಿನಿಮಾ ಸೆಲೆಬ್ರೇಷನ್ಸ್ ಮಾಡ್ತಿದ್ದೀವಿ ಸಂಕ್ರಾಂತಿ ಹಬ್ಬಕ್ಕೆ. ಸೊ ಐ ಆಮ್ ವೆರಿ ಬ್ಲೆಸ್ಡ್. ಈಗಾಗಲೇ KD ಸಿನಿಮಾದ ಗ್ಲಿಮ್ಸ್ ಅಂದರೆ ಒಂದು ಟೀಸರ್ ಆಗಿ ರಿಲೀಸ್ ಆಗಿದೆ. ಜೊತೆಗೆ ಶಿವ ಸಾಂಗ್ ಅಂತೂ ಅಮೇಝಿಂಗ್ ಆಗಿ ಚಿಂದಿ ಆಗಿದೆ. ಸೊ ಈಗ ಆ ಸಾಂಗ್ ಬಗ್ಗೆ ಮತ್ತು ಒಂದು ಈ ಟೀಸರ್ ಗ್ಲಿಮ್ಸ್ ಬಗ್ಗೆ ಹೇಳೋದಾದರೆ? ಸಾಂಗ್ ತುಂಬ ದೊಡ್ಡ ಮಟ್ಟಿಗೆ ಹಿಟ್ಟಾಗಿದೆ. ಅದು ಎಲ್ಲರೂ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಪ್ರೇಮ್ ಸರ್ ಅಂದಾಗ ಅವ್ರ ಸಾಂಗ್ಸ್ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ, ಯಾಕಂದರೆ ಅವ್ರ ಕಾಂಪಿಟೇಷನ್ ಇಲ್ಲ. ಅಷ್ಟು ಪ್ರತಿಯೊಬ್ಬರು ಅವ್ರ ಸಾಂಗ್ಸ್ಗೆ ಕಾಯ್ತಿರ್ತಾರೆ. ಆ್ಯಂಡ್ KD ಸಿನಿಮಾದ ಮೊದಲನೇ ಸಾಂಗು ಶಿವ. ಥ್ಯಾಂಕ್ ಯು ಸೋ ಮಚ್, ಎಲ್ಲರೂ ಇಷ್ಟು ಇಷ್ಟಪಟ್ಟಿದ್ದೀರಾ. ಆ್ಯಂಡ್ ಕಂಪ್ಲೀಟ್ ಮಾಸ್ ಸಾಂಗ್ ಅದು. ಸೊ ಥ್ಯಾಂಕ್ ಯು. ನೀವು ಕೂಡ ಈ ಸಾಂಗಿಗೆ ರೀಲ್ಸ್ ಎಲ್ಲ ಮಾಡಿದ್ದೀರಾ, ಸಾಮಾಜಿಕ ಜಾಲತಾಣದಲ್ಲೆಲ್ಲ ಸಖತ್ ವೈರಲ್ ಆಗ್ತಾ ಇದೆ. ಜೊತೆಗೆ ಈಗ ಸ್ಟಾರ್ ಜೊತೆಗೆ ಸಿನಿಮಾಗಳು ಸಿಗ್ತಾ ಇದೆ ರೇಷ್ಮಾ ನಾಣಯ್ಯ ಅವರಿಗೆ, ಅಥವಾ ನಿಮ್ಗೆ ಹುಡ್ಕೊಂಬರ್ತಾ ಇದೆ ಅಥವಾ ಹಿಂಗೆ ಯಾವ ರೀತಿ ಆದಂಥ ಇದನ್ನು ಹೇಗೆ ಇದನ್ನು ಮಾಡ್ತೀರಾ? ಅದು ನಿಜ ಗೊತ್ತಿಲ್ಲ ಸರ್, ಅದು ಹೇಗೆ ಹುಡ್ಕೊಬರ್ತಿದ್ಯೋ ಅಥವಾ ಏನಂತ. ಬಟ್ ಬರ್ತಿರೋ ಅವಕಾಶಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್. ನಾನು ಅದನ್ನ ಗ್ರಾಂಟೆಡಾಗಂತೂ ತೊಗೊಂಡಿಲ್ಲ. ಯಾವುದೇ ಸಿನಿಮಾ ಆಗಲಿ ಒಪ್ಕೊಂಡಾದ್ಮೇಲೆ ನಾನು 100% ಅಲ್ಲ 200% ನಮ್ಮ ಸಿನಿಮಾ ಅಂತ ಶ್ರಮಪಟ್ಟು ಅದಕ್ಕೆ ಏನು ಡೆಡಿಕೇಶನ್ ಬೇಕೋ ಅದನ್ನ ಪ್ರಿಪೇರ್ ಮಾಡಿ ಸ್ಕ್ರೀನಿಗೆ ತರಬೇಕು ಅಂತ ನನ್ನ ಒಂದು ಆಸೆ. ಬಟ್ ಅದೇ ನೀವು ಹೇಳ್ದಂಗೆ ಶಿವ ಸಾಂಗು ಅದು ಕೇಳಬೇಕಾದ್ರೇ ಎಲ್ಲರಿಗೂ ಕುಣಿಬೇಕು ಅನಿಸುತ್ತೆ. ಸೊ ನನಗೂ ಹಾಗೆ ಪ್ರತಿ ಸಲ ಕೇಳಬೇಕಾದ್ರೆ ನಾವು ಎಂಜಾಯ್ ಮಾಡ್ತೀವಿ. ಆ್ಯಂಡ್ ರೀಲ್ಸ್ ಮಾಡೋಣ, ಡಾನ್ಸ್ ಮಾಡೋಣ ಅಂತ ಬಂದಾಗ ಜೊತೇಲಿ ಎಂಜಾಯ್ ಮಾಡ್ಕೊಂಡು ವೀಡಿಯೋ ಮಾಡ್ತೀವಿ ಅಷ್ಟೇ. ಬಟ್ ಐ ಆಮ್ ವೆರಿ ಹ್ಯಾಪಿ. 2024ರಲ್ಲಿ ಟ್ರೋಲ್ ಸಾಂಗ್ ತುಂಬ ಟ್ರೋಲ್ ಆಗಿ ಅಥವಾ ವೈರಲ್ ಆಗಿತ್ತು. ಈ ವರ್ಷ 2025ಕ್ಕೆ ಶಿವ ಸಾಂಗು. ಇನ್ನು ಮತ್ತೆ ಮುಂದೇನು ಪ್ಲ್ಯಾನ್ ಇದೆ? ಮುಂದೆ ತುಂಬ ಪ್ಲ್ಯಾನ್ಸ್ ಇದೆ ಸರ್. KD ಸಿನಿಮಾದ ಬರೀ ಇದು ಒಂದು ಫಸ್ಟ್ ಸಾಂಗು. ಇನ್ನು ಫಸ್ಟ್ ಸಾಂಗೇ ಹೀಗಿದೆ ಅಂದರೆ ಬೇರೆ ಸಾಂಗ್ಸ್ ಎಲ್ಲ ಇನ್ನು ಯಾವ ಲೆವೆಲ್ಗೆ ಇರ್ಬೋದು ಅಂತ ಒಂದು ಜಸ್ಟ್ ಹಿಂಟ್ ಅದು. ಯಾಕಂದರೆ ಪ್ರೇಮ್ ಸರ್ ಏನೇ ಸಾಂಗ್ಸ್ ಮಾಡಿದ್ರು ಅದು ಡಿಸಪಾಯಿಂಟ್ ಮಾಡಲ್ಲ. ಸೊ ಜಸ್ಟ್ ಒಂದು ಸ್ಯಾಂಪಲ್ ಅಷ್ಟೇ ನಮ್ಮ ಸಾಂಗ್ಸ್ ಹೇಗಿರುತ್ತೆ ಅಂತ. ಮುಂದೆ ಬರುವ ಎಲ್ಲ ಸಾಂಗ್ಸು ಎಲ್ಲರಿಗೂ ಪಕ್ಕಾ ಇಷ್ಟ ಆಗುತ್ತೆ. ಸೆಕೆಂಡ್ ಸಾಂಗು ಆದಷ್ಟು ಬೇಗ ರಿಲೀಸ್ ಮಾಡ್ತಾರೆ, ಮೇ ಬಿ ನೆಕ್ಸ್ಟ್ ಮಂತ್, ಗೊತ್ತಿಲ್ಲ ಸರ್ ಹೇಳಬೇಕು, ಬಟ್ ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ಸೊ ಸಾಂಗ್ಸ್ ಒಂದು ಪಕ್ಕ ಎಲ್ಲರೂ ಎಂಜಾಯ್ ಮಾಡ್ತಾರೆ. ಪ್ರೇಮ್ ಸರ್ಗೆ ಕನ್ನಡಿಗರ ನಾಡಿ ಮಿಡಿತ ಗೊತ್ತಾಗ್ಬಿಟ್ಟಿದೆ. ಯಾವ ಥರ ಸಾಂಗ್ ಕೊಟ್ಟರೆ ಅವರಿಗೆ ಇಷ್ಟ ಆಗುತ್ತೆ ಅನ್ನೋದು ಅವರಿಗೆ ತುಂಬ ಆವಾಗಿಂದನೂ ಗೊತ್ತಾಗಿದೆ. ಸೊ ಹಾಗಾಗಿ ಈ ಥರ ಸಾಂಗ್ಸ್ ಕೊಡ್ತಾ ಇದ್ದಾರೆ. ಜೊತೆಗೆ ರೇಷ್ಮಾ ನಾಣಯ್ಯ ಅವರು ಪ್ರೇಮ್ ಅವ್ರ ಜೊತೆ ವರ್ಕ್ ಮಾಡಿದಂತಹ ಇದು ಸೆಟ್ಟಲ್ಲಿ ಅವ್ರ ಜೊತೆ ಮಾಡಿದಂಥ ಚಾಲೆಂಜಸ್ ಏನಾದರೂ ಇತ್ತಾ ಏನಂತ, ಹೇಗೆ? ಸರ್ ನಂಗೆ ಅವ್ರ ಗುರು ಸರ್. ಯಾಕಂದರೆ ನನ್ನ ಲಾಂಚ್ ಮಾಡಿದ್ದೆ ಪ್ರೇಮ್ ಸರ್. ನನಗೆ ಆ್ಯಕ್ಟಿಂಗ್ ಬಗ್ಗೆ ಆಗಲಿ, ಕ್ಯಾಮ್ರಾ ಹೇಗೆ ಫೇಸ್ ಮಾಡಬೇಕು ಅಥವಾ ಏನೇ ಆಗಲಿ ನಂಗೆ ಫಸ್ಟ್ ಹೇಳ್ಕೊಟ್ಟಿದ್ದೆ ಅವರು. ನಂಗೆ ಹೇಗೆ ಒಂದು ಡೈಲಾಗ್ ಫಸ್ಟ್ ಹೇಗೆ ಹೇಳಬೇಕು ಅಂತ ಹೇಳ್ಕೊಟ್ಟಿದ್ದೆ ಅವರು. ಸೊ ಅವರಿಂದ ಲಾಂಚ್ ಆಗಿ ಮತ್ತೆ ಒಂದು ಅವಕಾಶ ಸಿಕ್ಕಿದೆ ಅವ್ರ ಜೊತೆ ಕೆಲಸ ಮಾಡಿದ್ದಕ್ಕೆ. ಸೊ ಐ ಆಮ್ ವೆರಿ ಹ್ಯಾಪಿ. ಲೈಕ್ ನಾನು ಅವ್ರಿಗೆ ಹೇಳ್ತಿರ್ತೀನಿ, ನೀವೇ ನಮ್ಮ ಗುರು, ನನಗೇನೇ ಆ್ಯಕ್ಟಿಂಗ್ ಬಂದರೂ ಅವರಿಂದಾನೆ ಅಂತ. ಅವ್ರ ಜೊತೆ ಕೆಲಸ ಮಾಡಿ ಐ ಥಿಂಕ್ ಎಷ್ಟೋ ಜನ ಆರ್ಟಿಸ್ಟ್ ವೇಟ್ ಮಾಡ್ತಿದ್ದಾರೆ. ಅದರಲ್ಲಿ ನನಗೆ ಇನ್ನೊಂದು ಅವಕಾಶ ಸಿಕ್ಕಿದೆ ನನಗೆ ಅಂತ ತುಂಬಾ ಖುಷಿ ಇದೆ. ಆ್ಯಂಡ್ KD ಸಿನಿಮಾಲಿ ನನ್ನ ಪಾತ್ರ ಕಂಪ್ಲೀಟ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್. ಸೊ ಈ ಥರ ಪಾತ್ರ ನನಗೆ ಒಂದು ಹೀರೋಯಿನ್ ಸಿಕ್ಕಿದೆ ಅಂದರೆ ಐ ಆಮ್
ನನ್ಗೆ ಇವಾಗೇನೂ ಹೇಳೋಕ್ಕಾಗಲ್ಲ ಎಕ್ಸೈಟ್ಮೆಂಟಲ್ಲಿ, ಬಟ್ ಜಸ್ಟ್ ವೇಟಿಂಗ್ ಫಾರ್ ದ ರಿಲೀಸ್. ಓಕೆ, ಈ ವರ್ಷ ಸಂಕ್ರಾಂತಿ 2025ರ ಒಂದು ಸಂಕ್ರಾಂತಿ. ಸೊ ನಿಮ್ಮ ಬಾಲ್ಯದಲ್ಲಿ ಆದಂಥ ಸಂಕ್ರಾಂತಿಗಳು ಅಥವಾ ಇದ್ರ ಹಿಂದಿನ ಸಂಕ್ರಾಂತಿಗಳು ಇವತ್ತು ನೆನ್ಕೊಳ್ಳೋದಾದರೆ ಯಾವುದಾದ್ರೂ ಒಂದು ಮೂಮೆಂಟ್ನ ಹೇಗೆ ನೆನೆಸ್ಕೋಬೋದು? ನಾವು ಯೂಶ್ವಲಿ ಸಿಂಪಲಾಗಿ ಪೂಜೆ ಮಾಡಿಕೊಂಡು ಸೆಲೆಬ್ರೇಟ್ ಮಾಡ್ತೀವಿ ಮನೇಲಿ. ಬಾಲ್ಯದಂದರೆ ಎಳ್ಳು ಬೆಲ್ಲನ ಡಬ್ಬಕ್ಕೆ ಹಾಕ್ಕೊಂಡು ಹಂಚೋಕ್ಕೆ ಹೊರಟಿದ್ವಿ, ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಜೊತೇಲಿ ಹಂಚ್ಕೊಳ್ತಾ ತಿಂತಾಯಿದ್ವಿ. ಬಟ್ ಕಬ್ಬೆಲ್ಲ ಅವಸ್ಕೊಬಿಡ್ತಿದ್ವಿ ಯಾಕಂದರೆ ನಮ್ಮ ಅಕ್ಕ ಕದೀತಿದ್ಲು ಅಥವಾ ನಾನು ಕೊಡ್ತಿರ್ಲಿಲ್ಲ. ಸೊ ಅಷ್ಟು ಇಷ್ಟ ಇತ್ತು ನನಗೆ. ಇವಾಗ ನೋಡಬೇಕಾದ್ರೆ ಇವಾಗ ವಿತ್ ಕೆ ಡಿ ಸೆಲೆಬ್ರೇಷನ್ಸಲ್ಲಿದ್ವಿ, ಹಸುಗಳೆಲ್ಲ ಪೂಜೆ ಮಾಡಿ ಸರ್ ತೋಟದಲ್ಲಿ ಅದ್ರ ಬೆಂಕಿ ಮೇಲೆಲ್ಲ ಹಾರಿಸ್ತಾರೆ. ಸೊ ಅದೆಲ್ಲ ಲಾಸ್ಟ್ ಇಯರ್ ನೋಡಿದ್ದೆ. ಸೊ ಒಂಥರ ಖುಷಿ ಸಂಭ್ರಮ, ನನಗೆ ತುಂಬ ಇಷ್ಟ ಆಗುತ್ತೆ. ಓಕೆ, ಈ ವರ್ಷದ ಮತ್ತೆ ಹೊಸ ಪ್ರಾಜೆಕ್ಟ್ಗಳು ರೇಷ್ಮಾ ನಾಣ್ ಅವರು ಯಾವ ಥರ ಮತ್ತೆ ಅವರ ಅಭಿಮಾನಿಗಳು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ಎಕ್ಸ್ಪೆಕ್ಟ್ ಮಾಡಬಹುದು ಅಂದರೆ ಕೆ ಡಿ ಸರ್ ಸದ್ಯಕ್ಕೆ. ನಾನು ಫ್ರಮ್ ಮೆಕ್ಸಿಕೋನು ಮಾಡ್ತಿದ್ದೀನಿ, ಬಟ್ ಫಸ್ಟ್ ರಿಲೀಸ್ ಆಗೋದು ಕೆ ಡಿ. ಆ್ಯಂಡ್ ಇದು ನನಗೆ ಆ್ಯಸ್ ಅ ಪರ್ಫಾರ್ಮರ್ ಜನರು ನನ್ನ ನೋಡ್ಬೋದು. ಸೊ ನಾನು ತುಂಬ ಕಾಯ್ತಿದ್ದೀನಿ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಓಕೆ, ಒಳ್ಳೆಯದಾಗಲಿ. ಮತ್ತೊಂದು ಸಾರಿ ನಿಮಗೆ ಸಂಕ್ರಾಂತಿ ಹಬ್ಬದ ಶುಭಾಶಯ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಎಲ್ಲ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಕೆ ಡಿ ಸಿನಿಮಾದ ನಾಯಕಿ ರೇಷ್ಮಾ ನಾಣಯ್ಯ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಧನು ಎಲ್ಗಚ್, ಪಬ್ಲಿಕ್ ಟಿವಿ, ಬೆಂಗಳೂರು.